ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗಿನ ದಿನ ನಾವೊಂದು ಭತ್ತರಳು ಇರ್ತದಲ್ಲ, ಇದನ್ನು ಹೇಗೆ ಒಗ್ಗರಣೆ ಹಾಕಬೇಕು ಅನ್ನೋದು ತೋರಿಸ್ತೀನಿ. ನೀವು ಭತ್ತರಳು ಸುಮಾರು ಸಂಡಿಗೆ ಹಾಕಲಿಕ್ಕೆ, ಆಮೇಲೆ ಪಾಯಸ ಮಾಡ್ತಾರೆ, ಇಡ್ಲಿನೂ ಮಾಡ್ತೀನಿ. ಇಡ್ಲಿ ಮಾಡಿದ್ದು ನಾವೊಂದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಇದಕ್ಕೆ ಏನೇನು ತೊಗೊಂಡಿದ್ದೇನೆ ಅಂದರೆ, ಒಂದು 4 ಕಪ್ನಷ್ಟು ಭತ್ತರಳು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಶೇಂಗಾ, ಸಿಂಪಲ್ಲಾಗಿರ್ತದೆ ಇದು. ಆಮೇಲೆ ಒಣಮೆಣಸಿನ್ಕಾಯಿ, ಇಂಗು, ಅರಿಶಿನ, ಕರಿಬೇವು, ಸಾಸಿವೆ, ಜೀರಿಗೆ ಇಷ್ಟು ಹಾಕಿಬಿಟ್ಟು ಉಪ್ಪು ಹಾಕಿ ಕಲಿಸ್ಬಿಟ್ರೆ ಮುಗೀತು. ಹೆಂಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾವು ಇದು ಯಾವಾಗಲೂ ಒಗ್ಗರಣೆ ಹಾಕೋದು ತುಪ್ಪದಾಗೆ ಒಗ್ಗರಣೆ ಹಾಕಬೇಕು. ಇದನ್ನು ಎಣ್ಣೆ ಉಪಯೋಗ ಮಾಡಬಾರ್ದು. ಈಗ ನೋಡಿ, ಸಾಸಿವೆ ತುಪ್ಪ ಹಾಕಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಚಟಪಟ ಅಂದ ಕೂಡಲೇ ನಾನೇನು ಮಾಡ್ತಾಯಿದ್ದೀನಿ, ಈಗ ನೋಡಿಲ್ಲಿ ಶೇಂಗಾ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ಹುರ್ಕೊಬಿಟ್ಟಿರ್ಬೋದು. ನೀವು ಬೇಕಂದ್ರೆ ಇದಕ್ಕೆ ಮೆಂತ್ಯ ಹಿಟ್ಟನ್ನು ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ. ಈಗ ಇವು ಶೇಂಗಾ ಏನಾಗಬೇಕು, ಕ್ರಿಸ್ಪಿ ಆಗಬೇಕು. ಸ್ವಲ್ಪ ಅಲ್ಲಿವರೆಗೆ ಹುರ್ಕೋಬೇಕು ನೋಡಿ. ಈಗ ಇದಕ್ಕೇನು ಮಾಡ್ತಾಯಿದ್ದೀನಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕಲಿಸ್ಕೊತೀನಿ. ಆಗಿದೆ ಇದು, ಶೇಂಗಾನು ಕ್ರಿಸ್ಪಿ ಆಗಿವೆ. ಈಗ ನೋಡಿ, ಇದಕ್ಕೆ ನಾನು ಏನು ಮಾಡ್ತೀನಿ, ಉಪ್ಪು ಹಾಕಿಟ್ಟಿದ್ದು ಭತ್ತರಳು ಹಾಕ್ತಾಯಿದ್ದೀನಿ. ಈಗ ಇವು ಕ್ರಿಸ್ಪಿ ಇರೋದಿಲ್ಲ. ನಾವು ಏನು ಮಾಡಬೇಕು, ಕ್ರಿಸ್ಪಿ ಮಾಡಬೇಕು. ನಾವು ಹೆಂಗೆ ಮಾಡಬೇಕು ಅಂತಂದರೆ, ಇದನ್ನು ಸ್ವಲ್ಪ ಕುಡ್ಸ್ಕೊತೀವಲ್ಲ, ಆಮೇಲೆ ಜೋರಾಗಿಟ್ಟು ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಸಣ್ಣಾಗಿ ಇಟ್ಬಿಡಬೇಕು. ಒಂದು ತಾವೇ ಏನಾಗ್ತಾವೆ, ಕ್ರಿಸ್ಪಿ ಆಗ್ತವೆ.